ನೆಕ್ಸ್ಟ್ ಬರ್ತಕ್ಕಂಥ ಇದಿಷ್ಟು ಒಂದು ಜನರಲ್ ಆಗಿದೆ. ಈಗ ನಾವು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಒಂದು ತಳಿ ಆಯ್ಕೆ ಮಾಡ್ಕೊಂತಕ್ಕಂಥ ಮೇನ್ ಇಂಪಾರ್ಟೆಂಟ್ ಒಳ್ಳೆ ತಳಿ. ಈಗ ತಳಿಗಳು ನಮ್ಮ ಯಾರೋ ನಾಟಿ ತಳಿ ಹೇಳಿದ್ರಲ್ಲ, ನಾಟಿ ಮೇಕೆ. ನಮ್ಮ ತುಮಕೂರು ತಳಿ ಹೆಸರೇನು ಗೊತ್ತಾ? ನಿಮ್ದೇ ಮೇಕೆ, ನೀವು ನೋಡಿದಿರ ಯಾವ ತಳಿ ಅದು? ಈಗ ನೋಡಿ, ನಮ್ಮದೇ ಗೊತ್ತಿಲ್ಲ. ನಂದಿ ದುರ್ಗ ಅಂತಕ್ಕಂಥ ತಳಿ ನೋಡಿ, ಅಲ್ಲಿದೆ ತೆಲ್ಚೇರಿ ಟೈಪೇ ಇರುತ್ತೆ. ನಂದಿ ದುರ್ಗ ಅಂತಕ್ಕಂಥ ಒಂದು ತಳಿ. ಸೇಮ್ ಈ ಕಡೆ ಲಾಸ್ಟ್ ತೆಲ್ಚೇರಿ ಕೇರಳ ತಳಿ ಐತಲ್ಲ, ಅದೇ ತರ ನಾಟಿ ಮೇಕೆ ನಂದಿ ದುರ್ಗ ಅಂತಕ್ಕಂಥ ನಮ್ಮ ತಳಿ. ಈ ಕಡೆ ಐತೆ ನೋಡಿ, ತೆಲ್ಚೇರಿ ಕೇರಳ ಅಂತ ಐತಲ್ಲ, ಇದೇ ತರ ಇರುತ್ತೆ. ಉದ್ದು ಕತ್ತಿರುತ್ತೆ, ಹಿಂದಮ ಕೊಂಬಿರುತ್ತೆ, ಬೆಳ್ಳಗಿರ್ತೈತೆ, ಕೆಂದ ಚಿಂಚ ಎಲ್ಲ ಬರ್ತವೆ. ನಂದಿ ದುರ್ಗ ಅಂತಕ್ಕಂಥ ನಮ್ಮ ತಳಿ. ಈಗ ನಮ್ಮ ಕರ್ನಾಟಕದ ಒಂದು ಫೇಮಸ್ ಕುರಿ ತಳಿ ಯಾವುದು? ಬನ್ನೂರು. ವರ್ಲ್ಡ್ ಫೇಮಸ್ ಇವತ್ತು. ಈ ತರ ತಳಿಗಳು, ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ತಳಿ. ಎರಡನೇದು ಬರ್ತಕ್ಕಂಥದ್ದು ವಸತಿ. ಒಳ್ಳೆ ವಸತಿ ವ್ಯವಸ್ಥೆ ಇರ್ಬೇಕು. ಈಗ ಕಂಫರ್ಟಬಲ್ ಆಗಿದ್ರೆ ತಾನೇ ಕಾಯಿಲೆ ಬರಲ್ಲ. ಈಗ ಒಂದು ಕುರಿ ಸಾಕಾಣಿಕೆ 100 ಕುರಿ ಇದಾವೆ ಅಂತ ಅಂದ್ರೆ 100 ಕುರಿನೂ ಮರಿ ಹಾಕ್ತವೆ. 100 ಕುರಿನೂ ಮರಿ ಹಾಕಿದ್ರೆ 5 ಮರಿ ಸಾಯ್ಲಿಕ್ಕೆ ನಿಮ್ಗೆ ಪ್ರಾವಿಷನ್ ಇದೆ. 5 ಮರಿ ಸತ್ತೋದ್ರು ಬಿಡಲ್ಲ, ಏನಂತ ಹುಡ್ತಾವ್ ಬಿಡ, ಈ ಲೆಕ್ಕಾಚಾರದಲ್ಲಿ ಇದೀವಿ. 5 ಮರಿ ಸಾಯ್ಲಿಕ್ಕೆ ಪ್ರಾವಿಷನ್, 5 ಕುರಿನೋ ಮೇಕೆನೋ ಸಾಯ್ಲಿಕ್ಕೆ ಪ್ರಾವಿಷನ್ 10. ಅದ್ರ ಮೇಲೆ ಸತ್ತೋದು ಅಂದ್ರೆ ಕೋಲ್ ಬಿಸಾಕೋದು ಒಳ್ಳೆ. ಕೋಲೆಸ್ತ ಅಂತಾರೆ, ಹಳ್ಳಿ ಕಡೆ ಕೋಲೆಸ್ತ ಕಣೋ ಅಂತಾರೆ. ಅಂದ್ರೆ ಲಾಸ್. ಅದು ಅಲ್ವೇ ಅಲ್ಲ. 5 ಮರಿ ಸಾಯ್ಲಿಕ್ಕೆ 5 ಕುರಿ ಸಾಯ್ಲಿಕ್ಕೆ ಪ್ರಾವಿಷನ್ ಇರ್ತಕ್ಕಂಥದ್ದು. ಸಾತ್ರ ತೊಂದ್ರೆ ಇಲ್ಲ, ಬಿಡು ಏನಿಲ್ಲ, ಹುಡ್ತವೆ ಅಂತೀವಿ. ಅದು ಮೇನ್. ಅದೇ ರೀತಿ ಈ ವಸತಿ ವ್ಯವಸ್ಥೆ ಚೆನ್ನಾಗಿದ್ರೆ ಕಾಯಿಲೆಗಳು ಬರೋದಿಲ್ಲ. ಒಳ್ಳೆ ವಸತಿ ವ್ಯವಸ್ಥೆ ಬೇಕು. ಚೆನ್ನಾಗಿರ್ತಕ್ಕಂಥ ಒಂದು ವಸತಿ ವ್ಯವಸ್ಥೆ ಮಾಡ್ಕೋಬೇಕು ನಾವು. ಯಾವ ತರ ಕಂಫರ್ಟಬಲ್ ಆಗಿರ್ಬೇಕು. ಒಂದು ಕುರಿಗೆ ಆಗ್ಲಿ, ಒಂದು ಮೇಕೆಗೆ ಆಗ್ಲಿ, ನಮಗೆ ವಸತಿ ಎಷ್ಟಿರ್ಬೇಕು ಅಂದ್ರೆ, ಈ ವಸತಿನಲ್ಲಿ 1 ಚದರ ಮೀಟರ್ ಅದ್ರ ಮೇಲೆ ನೀವು ಸಾಕಾಣಿಕೆ ಮಾಡ್ಬೇಕಾಗುತ್ತೆ. ಈಗ ಹೆಂಗೆ ಅಂತಂದ್ರೆ, ಜಾಸ್ತಿ ಜಾಗ, ಕಮ್ಮಿ ಜಾಗ ಇದ್ದು ಜಾಸ್ತಿ ತಂದು ಬಿಟ್ರೆ ಸಾಕಾಣಿಕೆ ಆಗೋದಿಲ್ಲ. ಅಲ್ಲಿ ಕಾಯಿಲೆ ಹರಡೋದು ಜಾಸ್ತಿ ಆಗುತ್ತಲ್ಲಿ. ಸಿಕ್ಕಾಪಟ್ಟೆ ಕಾಯಿಲೆಗಳು ಹರಡ್ತವಲ್ಲಿ. ಅದಕ್ಕೋಸ್ಕರ 1 ಚದರ ಮೀಟರ್ ಜಾಗದ ಅವಶ್ಯಕತೆ. ಯಾವತ್ತೂ ಅಷ್ಟೇ. ನೀವು ಶೆಡ್ಡು, ಈಗ ವಸತಿ ವ್ಯವಸ್ಥೆ ಮಾಡಬೇಕು ಅಂತಂದರೆ ನೀವು ಶೆಡ್ ಏನು ಮಾಡ್ತಿರಲ್ಲ, ಈ ಶೆಡ್ಡು ಪೂರ್ವ ಪಶ್ಚಿಮ ಆಗಿ ಇರ್ತಕ್ಕಂಥದ್ದು ಶೆಡ್ಡು. ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್, ಇದೇ ಡೈರೆಕ್ಷನ್ ಆಗಿರ್ಬೇಕು. ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನಲ್ಲಿ ಇರಬೇಕು ಶೆಡ್ಡು. ಒಂದು ಶೆಡ್ ನಾವು ಮಾಡ್ತೀವಿ ಅಂದರೆ ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನಲ್ಲೇ ಇರಬೇಕದು. ಆಮೇಲೆ ಈಗ ಪೂರ್ವ ಪಶ್ಚಿಮ ಆಗಿರುತ್ತೆ. ಇಲ್ಲಿ ಅಗಲ 30 ಅಡಿಗಿನ್ನ ಜಾಸ್ತಿ ಇರಬಾರ್ದು. ನೀವು ಅಗಲ 30 ಅಡಿಗಿನ್ನ ಜಾಸ್ತಿ ಇರಬಾರ್ದು. ಉದ್ದ ನೀವು ಹೇಳಿದ್ನಲ್ಲ, ಎಷ್ಟು ಬೇಕಾದ್ರೂ 1 ಚದರ ಮೀಟರ್ ಲೆಕ್ಕದಲ್ಲಿ ಇರುತ್ತಲ್ಲ, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಬಟ್ ನಮಗೆ ಶೆಡ್ಡಿನ ಅವಶ್ಯಕತೆ ಯಾವಾಗ ಅಂದರೆ ಮಳೆಗಾಲದಲ್ಲಿ ಮಾತ್ರ. ಚಳಿ, ಮಳೆ, ಗಾಳಿ, ಬಿಸಿಲು ಏನೈತಲ್ಲ, ಇದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ನಮಗೆ ಶೆಡ್ನ ಅವಶ್ಯಕತೆ ಇರ್ತಕ್ಕಂಥದ್ದು. ಬೇಸಿಗೆನಲ್ಲಿ ಶೆಡ್ನ ಅವಶ್ಯಕತೆ ಇಲ್ಲ. ನೀವು ಸುತ್ತ ಒಂದು ಕಾಂಪೌಂಡ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ನೋಡಿದ್ರಾ? ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ಈ ಒಂದು ಬೇಲಿ ಮಾಡ್ತಿದ್ರು, ಮುಳ್ಳು ಅದು ಇದು ತಂದು ಹಾಕ್ತಿದ್ರು, ಬೇಲಿ ಎಲ್ಲನೂ. ಈಗೆಲ್ಲ ಏನಾಯಿತು, ಆಮೇಲೆ ತಟಿಕೆ ಅಂತ ಬಂತು, ಗೊತ್ತಲ್ಲ, ತಟಿಕೆ ಮಾಡ್ತಿದ್ರು. ಈಗೆಲ್ಲ ಚೈನ್ ಲಿಂಕ್ ಮೆಶ್ ಬಂದುಬಿಟ್ಟಿದೆ. ಈಗ ಚೈನ್ ಲಿಂಕ್ ಮೆಶ್ ಇದೆ. ಹಂಗಾಗಿ ಈ ಥರ ಒಂದು 30 ಅಡಿಗಿನ್ನ ಜಾಸ್ತಿ ಇರಬಾರ್ದು ಆಗಲ್ಲ. ಉದ್ದ ಎಷ್ಟು ಬೇಕಾದ್ರೂ ಇರಲಿ. ಆಮೇಲೆ ಅದಕ್ಕೇನು ಮಳೆ ಬಂದಾಗ ಹೋಗಿ ನಿಂತ್ಕೊಳ್ಳೋಕೆ ಅಷ್ಟೇ ಮಾತ್ರ ವ್ಯವಸ್ಥೆ. ನೀವು ಶೆಡ್ ಮಾಡಬೇಕು ಅಂತಂದರೆ ಎತ್ತರವಾದ ಜಾಗದಲ್ಲಿ ಮಾಡಬೇಕು. ಎತ್ತರವಾದ ಪ್ರದೇಶ, ಹೈಟಲ್ಲಿ ಇರಬೇಕದು ಶೆಡ್ ಯಾವತ್ತೂ ಅಷ್ಟೇ. ಮೊದಲಿಗೆಲ್ಲ ನೀವು ಹಳ್ಳಿ ಕಡೆ ನೋಡಿದ್ರಲ್ಲ, ಒಂದು ಕುರಿ ರೊಪ್ಪ ಅಂತ ಮಾಡ್ತಿದ್ರು, ಗೊತ್ತಲ್ಲ? ಅವು ಊರಿಂದ ಆಚೆ ಇರ್ತಿದ್ವು. ಎಲ್ಲಿ? ಎತ್ತರವಾದ ಜಾಗದಲ್ಲಿದ್ದು. ಆ ಎತ್ತರವಾದ ಜಾಗದಲ್ಲಿ ಏನಾಗಿದ್ದು, ಊರಿನಲ್ಲಿ 10 ಜನ 20 ಜನ ಕುರಿ ಸಾಕಾಣಿಕೆದಾರರಿದ್ದರು ಅಂದರೆ ಅಲ್ಲೇ ಒಂದೊಂದು ಸಣ್ಣದವು ಶೆಡ್ಡು ರೊಪ್ಪ ಮಾಡ್ಕೊಂಡಿದ್ರು. ಅದ್ರ ಸುತ್ತ ಒಂದು ದೊಡ್ಡ ಬೇಲಿ ಹಾಕಿರೋರು, ಗೊತ್ತಲ್ಲ? ಯಾಕೆಂದರೆ ಮೊದಲಿಗೆ ಅವಾಗೆಲ್ಲನ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇತ್ತು. ಅವಾಗೆಲ್ಲ ಕಾಡು ಪ್ರಾಣಿಗಳು ಬರ್ತವೆ ಅಂತನ ಸುತ್ತ ಎಲ್ಲನ ಬೇಲಿ ಹಾಕಿರೋರು. ಆಮೇಲೆ ಕಿವ್ರವಕ್ಕೂ ಸಣ್ಣದಾಗೆಲ್ಲ ಒಂದೊಂದು ಈ ಏನು ತಟಿಕೆ ಅಂತ ಮಾಡೋರು, ಗೊತ್ತಲ್ಲ? ತಟಿಕೆ ಅಂತ ಬಿದ್ರದ್ದು ತಟಿಕೆ ಕಟ್ಟಿರೋರು. ಅವಾಗೇನಾಗಿತ್ತು, 4 ಕಾಲಿನೂ ಈ ತೋಳ ಬರೋದು, ತೋಳ ಬಂದ್ಬಿಟ್ಟು ರಾತ್ರಿ ಎಲ್ಲ ಕಚ್ಚಿ ಸಾಯಿಸಿ ಹೋಗಿಬಿಡೋದು, ಎಳ್ಕೊಂಡು ಹೋಗ್ಬಿಡೋದು, ಇವೆಲ್ಲ ಇದ್ದು. ಆಮೇಲೆ ಬರ್ತಾ ಈ 4 ಕಾಲಿನ ತೋಳುಗಳ ಬದಲಿಗೆ 2 ಕಾಲಿನ ತೋಳುಗಳು ಶುರು ಆಗ್ಬಿಟ್ಟು, ಅವನೊಂದು ಅಲಿಗೆ ತರೋದು, ಮುಳ್ಳಿ ಮ್ಯಾಕೆ ಅಲಿಗೆ ಇಕ್ಕೋದು, ಒಳಿಕೆ ಹಂಗೆ ನೆಗ್ಗೋದು, ಇವನ ಈ ಕಡೆಯಿಂದ ಕುರಿ ಎಸೆಯೋದು, ಅವನು ಆಯ್ಕೊಳ್ಳೋದು, ತಗೊಂಡೋಗಿ ಮಾರ್ಕೊಂಬಿಡೋದು.
ಅದಕ್ಕೇನು ಮಾಡಿದರು, ಈ ಥರ ಒಂದು ಈಗ ಚೈನ್ ಲಿಂಕ್ ಮೆಶ್ಗಳೆಲ್ಲ ಸಿಂಪಲ್ ಆಗಿ. ಬಟ್ ಕುರಿ ಶೆಡ್ಡಿಂದು ಏನು ನೆಲ ಆಯ್ತಲ್ಲ, ಯಾವುದೇ ಕಾರಣಕ್ಕೂ ಕಾಂಕ್ರೀಟು ಇನ್ನೊಂದು ಮಾಡಬಾರ್ದು, ಮಣ್ಣಿಂದ ಆಗಿರ್ಬೇಕು ನೆಲ. ಯಾಕೆಂದರೆ ಅವು ಏನೈತಲ್ಲ ಗಂಜಲ ಬೀಳುತ್ತಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕದು, ಭೂಮಿ ಒಳಗೆ ಹಿಂಗಬೇಕದು ಫುಲ್ಲು, ಅವಾಗ ಮಾತ್ರನೇ ಅದು ಒಳ್ಳೆ ಇದು. ಇಲ್ಲಾಂದರೆ ಕಾರ್ಚಲು ಅಂತಾರೆ ಗೊತ್ತಲ್ಲ, ಕಾರ್ಚಲು. ನೀವು ಕುರಿ ಶೆಡ್ ಒಳಗೆ ಹೋಗ್ಬಿಟ್ರೆ ಕಣ್ಣು ಮೂಗು ಉರಿ ಬರ್ತೈತೆ ನೋಡಿದ್ರಲ್ಲ, ಅದು ಅಮೋನಿಯಾ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಅದು ಯೂರಿಯಾ ಏನು ಯೂರಿನ್ ಐತಲ್ಲ, ಅಮೋನಿಯಾ ಎವಾಪ್ರೇಟ್ ಆಗುತ್ತೆ, ಕಣ್ಣು ಮೂಗು ಉರಿ ಬರ್ತದೆ. ಅದಕ್ಕೆ ಅದು ಅಬ್ಸರ್ವ್ ಆಗಬೇಕು ಅಂತಲೇನ ಮಣ್ಣಿಂದು ನೆಲ ಆಗಿರಬೇಕು. ಮೇಲ್ಗಡೆ ವ್ಯವಸ್ಥೆ ನೀವು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಮೇಲ್ಗಡೆಗೆ ಅಂತಂದರೆ ಗರಿ ಸ್ವಾಗೆ ಹಾಕ್ಕೋಬೋದು, ಶೀಟ್ ಹಾಕ್ಕೋಬೋದು, ಅಥವಾ ಈಗೇನು ನೀವು ಹೆಂಚು ಹಾಕ್ಕೋಬೋದು, ಯಾವ ಥರ ಬೇಕಾದರೂ ಇದು ಮಾಡ್ಬೋದು. ಒಂದು ಮಾದರಿ ಹೆಂಗಿರುತ್ತೆ ಅಂತಂದರೆ, ನೀವು ಕುರಿ ಮತ್ತು ಮೇಕೆ ಶೆಡ್ಡನ್ನು ಮಾಡಿದಾಗ ಒಂದು ಇದು ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನು ಈ ಕಡೆಯಿಂದ ಐತೆ, ಇದಕ್ಕೇನಂತೀವಿ, ಈ ಕಡೆ ಬಂದರೆ ಒಪ್ಪಾರು ಗೊತ್ತಲ್ಲ. ಒಪ್ಪಾರು ಅಂದರೆ ಒಂದು ಕಡೆಗೆ ಬಗ್ಸಿರೋದು, ಒಂದೇ ಒಂದು ಕಡೆಗೆ ಬಗ್ಸಿರ್ತಾರೆ ನೋಡಿದ್ರಲ್ಲ, ಅದು ಒಪ್ಪಾರು ಅಂತೀವಿ. ಅದಕ್ಕೆ ಒಂದು ಕಡೆ ಬಗ್ಸಿರೋದಕ್ಕೆ ಒಪ್ಪಾರು ಅಂತೀವಿ. ಬೈ ಚಾನ್ಸ್ ಅದನ್ನೇನು ಮಾಡ್ತೀವಿ, ಈ ಥರ ಹಿಂಗೆ ಎರಡೂ ಕಡೆಗೂ ಇರುತ್ತೆ ಅದು ನೋಡಿ, ಈ ಥರ ಇರುತ್ತೆ ಹಿಂಗೆ. ಈಗ ನೋಡಿ ಹಿಂಗೆ, ಇದಕ್ಕೆ ನಾವು ಇಪ್ಪಾರು ಅಂತ ಹೇಳ್ತೀವಿ. ಎರಡೂ ಕಡೆಗೂ ಇರ್ತಕ್ಕಂಥದ್ದಕ್ಕೆ ಇಪ್ಪಾರು. ಇಲ್ಲಿ ಅದಕ್ಕೂ ಒಂದು ಅಳತೆ ಇರುತ್ತೆ, ಏನಾದರೂ ಒಂದು ಪ್ಲ್ಯಾನ್ ಅಂಡ್ ಎಸ್ಟಿಮೇಟ್ ಇದ್ದಂಗೆ ಇರುತ್ತೆ. ಈ ಮಧ್ಯದಲ್ಲಿ ಏನಾಗಿರುತ್ತೆ, ಇದು 12 ಅಡಿ ಇರುತ್ತೆ. ಇದು ಮಧ್ಯದಲ್ಲಿ ಈ ಸೈಡ್ ಏನಾಗಿರುತ್ತೆ, 8ರಿಂದ 9 ಅಡಿ ಇರುತ್ತೆ. ಇಲ್ಲಿ ಸೈಡ್ 8ರಿಂದ 9 ಅಡಿ ಇರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ, 8ರಿಂದ 9 ಅಡಿನಲ್ಲಿ 2 ಅಡಿ ಈ ಒಂದು ಏನೈತಲ್ಲ ಈ ಪೋರ್ಷನ್ನು 2 ಅಡಿ ಹೊರಗಡೆಗೆ ಸಜ್ಜ ಹೊಡಿಸಿರ್ತೀವಿ ಅಥವಾ ತಳ್ಳಿರ್ತಾರೆ ಸಜ್ಜನ. ಯಾಕೆ ಅಂತಂದರೆ ಪೂರ್ವ ಪಶ್ಚಿಮ ಆಗಿರಬೇಕು ಅಂತಲೇ ನಾನು ಮೊದಲೇ ಹೇಳಿದ್ದೀನಿ. ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್ ಇದ್ದರೆ ಡೈರೆಕ್ಟಾಗಿ ಇರ್ಚಿಲು ಒಳಗಡೆ ಮಳೆ ಇರ್ಚಿಲು ಬೀಳಲ್ಲ, ಗಾಳಿ ಬರೋದಿಲ್ಲ. ಯೂಶಲಿ ಮುಂಗಾರು ಮಾರುತ ಹಿಂಗಾರು ಮಾರುತ ಬರ್ತಕ್ಕಂಥದ್ದೇ ಪೂರ್ವ ಪಶ್ಚಿಮವಾಗಿ ಬರ್ತಕ್ಕಂಥದ್ದು. ಏನಿದ್ರು ಗಾಳಿ ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಬರುತ್ತೆ. ಅವಾಗೇನಾಗುತ್ತೆ, ಇದು ಮುಚ್ಚಿ ಹೋಗ್ಬಿಡುತ್ತೆ. ಹಿಂಗಿತ್ತು ಅಂತಂದರೆ, ಯಾವ ಮೂಡ ಪಡವ ಇದ್ದರೆ ಏನೂ ಆಗಲ್ಲ. ತೆಂಕ ಬಡಗ ಇತ್ತು ಅಂತಂದರೆ ಎತ್ತಾಕೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ವ ಪಶ್ಚಿಮವಾಗಿ ಮೂಡ ಪಡವ ಇರ್ತಕ್ಕಂಥದ್ದನ್ನೇ ಮಾಡ್ಕೋಬೇಕು. 30 ಅಡಿಗಿನ್ನ ಜಾಸ್ತಿನೂ ಇರಬಾರ್ದು. ಜೊತೆಗೆ ಎತ್ತರವಾದ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಮಳೆ ಪಳೆ ಬಂದ್ಬಿಟ್ಟು ನೀರು ರೊಚ್ಚಾಗೋದು, ನೀರು ನಿಂತ್ಕೊಳ್ಳೋದು, ಅಲ್ಲಿ ಏನಾಗುತ್ತೆ ನಾನಾ ಥರದ್ದೆಲ್ಲ ಬೇರೆ ಬೇರೆ ಕ್ರಿಮಿಗಳೆಲ್ಲ ಉದ್ಭವ ಆಗೋದು, ಸೂಕ್ಷ್ಮಾಣು ಜೀವಿಗಳು ಉದ್ಭವ ಆಗುತ್ತೆ, ಕಾಯಿಲೆಗಳು ಹರಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಎತ್ತರವಾದ ಜಾಗದಲ್ಲಿ ಇರಬೇಕು, ತಗ್ಗಲ್ಲಿರಬಾರ್ದು. ಇದು 8 ಅಡಿ ಇರುತ್ತೆ. ಇದು 2 ಅಡಿ ಹೊರಗಡೆ ಚಾಚಿರ್ತಕ್ಕಂಥ ಒಂದಿದು. ಇಲ್ಲೇನಾಗುತ್ತೆ, ನೀವು ಅಟ್ಟ ಪದ್ಧತಿ ಮಾಡ್ತೀವಿ ಅಂತಂದರೆ, ಅಟ್ಟ ಮಾಡೋದಾದರೆ 4 ಅಡಿ ಇಲ್ಲಿ ಏನೈತಲ್ಲ ಈ 4 ಅಡಿ ಮೇಲ್ಗಡಿಕೆ ಅಟ್ಟ ಮಾಡ್ತಕ್ಕಂಥದ್ದು ಅಟ್ಟ ಪದ್ಧತಿನಲ್ಲಿ. ಇನ್ನು ಸುತ್ತ ಇದೆಲ್ಲ ಕಾಂಪೌಂಡ್ ಇರುತ್ತೆ ಬಿಡಿ. ಇಲ್ಲಿ ಇದಿಷ್ಟೆಲ್ಲ ಕಾಂಪೌಂಡ್ ಇದು. ಹೊರಗಡೆಗೆ ಏನೈತಲ್ಲ ಇದು ಟೋಟಲಿ ಎಲ್ಲ ಕಾಂಪೌಂಡ್ ಇದು. ಇದೇನೈತೆ ನೋಡಿ ಇದೆಲ್ಲ ಕಾಂಪೌಂಡ್ ಇದು. ಎಲ್ಲಿ ಬೇಕಾದ್ರೂ ಅಡ್ಡಾಡ್ತಾವೆ, ಅವ್ರಟ್ಗಾವ್ ಇರ್ತವೆ. ಮಳೆ ಗಾಳಿ ಬಂತು ಅಂತಂದರೆ ಈ ಶೆಡ್ಡೆಡೆಗೆ ಹೋಗ್ತವೆ. ಇದ್ದಂತೆ ಬೈಲಿದು ಫುಲ್ ಎಲ್ಲ. ಈ ಅಟ್ಟ ಪದ್ಧತಿ ನೀವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಈ ಕೆಳಗಡೆಗೆ ಕೋಳಿ ಸಾಕಾಣಿಕೆ ಮಾಡ್ಬೋದು, ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಅಟ್ಟ ಪದ್ಧತಿ ಮಾಡಿದಾಗ ಏನಾಗುತ್ತೆ, ಮೇವು ನೀರಿನ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ. ಈಗ ಮೇವು ಮತ್ತು ನೀರು ಇಲ್ಲೇ ಕೊಡ್ತೀವಿ. ಈಗ ಇಲ್ಲಿ ಒಂದು ಕಡೆಗೆ ಮೇವು, ಒಂದು ಕಡೆಗೆ ನೀರಿನ. ಜೊತೆಗೆ ಇಲ್ಲೇನು ಮಾಡ್ತೀವಿ, ಕಂಪಾರ್ಟ್ಮೆಂಟ್ಗಳು ಮಾಡ್ತೀವಿ. ಕಂಪಾರ್ಟ್ಮೆಂಟ್ ಅಂತಂದರೆ ಮರಿಗಳಿಗೆ 3 ತಿಂಗಳ ತನಕ ಇರ್ತಕ್ಕಂಥ ಮರಿಗಳಿಗೆ ಒಂದು ಕಂಪಾರ್ಟ್ಮೆಂಟು, 3 ರಿಂದ 6 ತಿಂಗಳ ಮರಿಗಳಿಗೆ ಒಂದು ಕಂಪಾರ್ಟ್ಮೆಂಟು, ಗಬ್ಬ ಇರ್ತಕ್ಕಂಥವಕ್ಕೊಂದು, ಮರಿ ಹಾಕಿರೋವಕ್ಕೊಂದು, ಮತ್ತು ಏನು ಟಗರುಗಳು ಗಂಡು ಮರಿ ಏನಿರ್ತಾವಲ್ಲ ಅವಕ್ಕೆಲ್ಲದಕ್ಕೂ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿರ್ತೀವಿ. ಯಾಕೆ ಅಂತಂದರೆ ಎಲ್ಲದನ್ನು ನೀವು ತಗೊಂಡೋಗಿ ತಿಂಡಿ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಮೇವು ಹಾಕ್ತೀರಾ, ಟಗರು ಗುದ್ದಿದ್ದೇನೆ ಇದೇ ತಿಂದು ಗಬಗಬ ತಿಂದುಬಿಡ್ತೈತೆ, ಅವಕ್ಕೆ ಸಿಗೋದೇ ಇಲ್ಲ. ಅವುಗಳ ಬೇಡಿಕೆಗೆ ಅನುಗುಣವಾಗಿ ಮರಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು, ಗಬ್ಬ ಇರೋಕ್ಕೆ ಎಷ್ಟು ಕೊಡಬೇಕು ಅಷ್ಟು, ಮರಿ ಹಾಕಿರೋಕ್ಕೆ ಎಷ್ಟೆಷ್ಟು ಅವಶ್ಯಕತೆ ಐತಿ ಅದನ್ನೆಲ್ಲ ತಿನ್ನಬೇಕು ಅಂತಂದರೆ ಕರೆಕ್ಟಾಗಿ ನಮಗೆ ಆ ಕಂಪಾರ್ಟ್ಮೆಂಟ್ ಇದು ಈಸಿ ಕೊಡಲಿಕ್ಕೆ, ಒಂದೊಂದಕ್ಕೂ ಇಷ್ಟಿಷ್ಟು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿಯಲ್ಲಿ ನಾವು ಶೆಡ್ಡನ್ನು ಮಾಡ್ಕೋಬೇಕು. ಇದು ಮೇಯ್ನ್ ಇರ್ತಕ್ಕಂಥ ಒಂದಿದು. ಇಷ್ಟು ನಾವು ಮೇಂಟೈನ್ ಮಾಡಿದ್ವಿ, ಶೆಡ್ಡು ಕ್ಲೀನಾಗಿತ್ತು, ಕಾಯಿಲೆಗಳು ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಕಾಯಿಲೆ ಅಂತ ಸುಳಿಯೋದೇ ಇಲ್ಲ. ಈಗ ಏನಪ್ಪ ಯಾರನ್ನಾರು ಕೇಳ್ತೀರ ನೀವು, ಏನಪ್ಪ ಆರೋಗ್ಯವಾಗಿದೆಯಾ ಅಂತಂದರೆ, ಹ್ಞೂ ರೀ ಆರಾಮ್, ನೀವು ಆರಾಮ ಅಂತಾನೆ. ಅಥವಾ ಏನಪ್ಪ ಆರಾಮ ಅಂತಂದರೆ, ಎಲ್ಲ ಗಂಡ್ರಿ ಯಾಗೋ ನಮ್ಮ ಕಾಲಿನಿಂದ ಗೊಣಿಗ್ದಾಡ್ದ ಅಂದರೆ ಏನೋ ಐತೆ ಅಂತ. ಡಿಸೀಸ್ ಅಂತಂದರೆ ಅನ್ಈಸಿನೆಸ್ ಆಫ್ ದಿ ಬಾಡಿ ಇಸ್ ನಥಿಂಗ್ ಬಟ್ ಡಿಸೀಸ್.
ಆರಾಮಿಲ್ದಲೇ ಇರೋದೇ ಕಾಯಿಲೆ ಅಂತ ಅರ್ಥ. ಹಂಗಾಗಿ ಈ ಒಂದು ವಸತಿ ವ್ಯವಸ್ಥೆ ಚೆನ್ನಾಗಿತ್ತು, ಗಾಳಿ ಬೆಳಕು ಬರಂಗಿರಬೇಕು, ಇದೆಲ್ಲ ಇತ್ತು, ಚೆನ್ನಾಗಿತ್ತು ಅಂದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ವಸತಿ. ನೆಕ್ಸ್ಟ್ ಮೂರನೇದು ಬರ್ತಕ್ಕಂಥದ್ದು ನಿರ್ವಹಣೆ. ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವ ಥರ ನಿರ್ವಹಣೆ ಮಾಡ್ತೀವಿ, ಹೆಂಗೆ ನಾವು ಸಾಕಾಣಿಕೆನ ಯಾವ ಥರ ನಿರ್ವಹಣೆ ಮಾಡ್ತೀವಿ. ಈಗ ನಿರ್ವಹಣೆ ಯಾವ ಥರ ಅಂತಂದರೆ, ಒಂದು ಕುರಿಗೆ ಆಗಲಿ ಒಂದು ಮೇಕೆಗೆ ಆಗಲಿ ಒಂದು ದಿನಕ್ಕೆ 4 ರಿಂದ 6 kg ಮೇವು ಬೇಕು. 4 ರಿಂದ 6 kg ಮೇವು ಒಂದು ಕುರಿಗೆ ಆಗಲಿ ಒಂದು ಮೇಕೆ ಆಗಲಿ ಒಂದು ದಿನಕ್ಕೆ. 4 ರಿಂದ 6 ಅಂದರೆ ಸಣ್ಣದಿದ್ರೆ 4 kg, ದೊಡ್ಡದಿದ್ರೆ 6 kg ಬೇಕು. ಈ ಒಂದು ಮೇವಲ್ಲಿ ನೀವು ಹಸಿ ಮೇವು, ಒಣಮೇವು ಮತ್ತು ಇದು ಸಮತೋಲನ ಆಹಾರ, ಖನಿಜ ಮಿಶ್ರಣ ಮತ್ತು ಲವಣ ಮತ್ತು ನೀರು, ಇಷ್ಟು ಇರುತ್ತೆ ನೋಡಿ. ಹಸಿಮೇವು ಎಷ್ಟಾರು ತಿನ್ನಲಿ ಬಿಡಿ, ಹಸಿಮೇವು ತಿನ್ಕೊಂತೈತಾ. ಒಣಮೇವು, ಸಮತೋಲನ ಆಹಾರ, ಖನಿಜ ಮಿಶ್ರಣ, ಲವಣ, ನೀರು, ಇಷ್ಟೆಲ್ಲ ಇರಬೇಕು. ಈಗ ಈ ಹಸಿಮೇವು ಅಂತಂದರೆ ಒಂದು ಅಂದಾಜು ಇದೆಲ್ಲ ಸೇರಿದರೆ 4 ರಿಂದ 6 kg ಆಗ್ಬೇಕು. ಇದಿಷ್ಟು ಸೇರಿದ್ರಿ. ಈಗ ಹಸಿಮೇವು ಇರುತ್ತೆ, ಒಣಮೇವು ಇರುತ್ತೆ, ಸಮತೋಲನ ಆಹಾರ ಮೇಯ್ನ್ ಬರೋದೇ ಇಲ್ಲಿ. ಇದೆಷ್ಟು ಬೇಕಾದ್ರೂ ತಿನ್ಕೊಂಡ್ರು. ಒಂದು ಕುರಿಗೆ ಆಗಲಿ ಒಂದು ಮೇಕೆಗೆ ಆಗಲಿ 150 ಗ್ರಾಮಿಂದ 250 ಗ್ರಾಮ್ ಕೈ ತಿಂಡಿ ಬೇಕು. ಅದರ ಬೇಡಿಕೆಗೆ ಅನುಗುಣವಾಗಿ ಗಬ್ಬದ್ದೈತಾ, ಮರಿ ಹಾಕಿರೋದೈತಾ, ಮರಿನಾ, ಟಗರ, ಅದ್ರ ಬೇಡಿಕೆಗೆ ಅನುಗುಣವಾಗಿ 150 ರಿಂದ 250 ಗ್ರಾಮ್ ಸಮತೋಲನ ಆಹಾರ ಬೇಕು. ಈ ಖನಿಜ ಮಿಶ್ರಣ, ಇದರಕ್ಕೂ ಮಿನರಲ್ ಮಿಕ್ಸರ್ಸು ಸುಮಾರು ನಿಮಗೆ 30 ರಿಂದ 50 ಗ್ರಾಮ್ ಖನಿಜ ಮಿಶ್ರಣ ಕೊಡ್ತಕ್ಕಂಥದ್ದು. ಮಾಮೂಲಿ ಇದೆಲ್ಲ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ, ಈ ಸಮತೋಲನ ಆಹಾರದಲ್ಲೇ ಬಂದ್ಬಿಡ್ತೀವಿ ಎರಡೂ. ಯಾವುವು ಈ ಖನಿಜ ಮಿಶ್ರಣ ಮತ್ತು ಇದೆಲ್ಲ ಸಮತೋಲನ ಆಹಾರದಲ್ಲೇ ಇರುತ್ತೆ. ಖನಿಜ, ಲವಣ ಮತ್ತು ಸಾಕಷ್ಟು ಕುಡಿಲಿಕ್ಕೆ ಒಳ್ಳೆ ನೀರು. ಈ ನೀರಿನ ವ್ಯವಸ್ಥೆ ಹೆಂಗೆ ಅಂತಂದರೆ, ಬೆಳಗ್ಗೆ ಕುಡಿಸ್ಕೊಂಡು ಹೊಡ್ಕೊಂಡು ಹೋಗ್ತಾರೆ ಕೆಲವರು. ಬೆಳಗ್ಗೆ ಕುಡಿಸ್ಕೊಂಡು ಹೋಗ್ತಾರೆ, ಸಾಯಂಕಾಲ ಹೊಡ್ಕೊಂಬಂದು ಮನೆ ಹತ್ರ ಕುಡಿಸ್ತಾರೆ. ಇನ್ನು ಕೆಲವರು ಅವ್ರದ್ದೇ ಆದಂಥ ತೊಟ್ಟಿ, ಕಟ್ಟೆ, ಕೆರೆ ಏನಾರ ಐತೆ ಅಂತಂದ್ರೆ ಹೊಡ್ಕೊಂಡೋಗಿ ಕುಡಿಸ್ತಾರೆ. ಅಲ್ಲೇ ಮಧ್ಯಾಹ್ನ ಮೇಯ್ಸ್ಕೊಂಡು ಹೋಗಿ ಮಧ್ಯಾಹ್ನ ನೀರು ಕುಡಿಸ್ತಕ್ಕಂಥದ್ದು. ಒಳ್ಳೆ ನೀರು, ಚೆನ್ನಾಗಿರ್ತಕ್ಕಂಥ ನೀರನ್ನು ಕೊಡ್ತಕ್ಕಂಥದ್ದು ಒಂದು. ಈಗ ಈ ಸಮತೋಲನ ಆಹಾರ ಇಲ್ಲಿ 2 ಥರ ಬರುತ್ತೆ. ಒಂದು ಪಶು ಆಹಾರ, ಇನ್ನೊಂದು ಸಮತೋಲನ ಪಶು ಆಹಾರ. ಪಶು ಆಹಾರ ಅಂದರೆ ಇದೆಲ್ಲ ಬಂದ್ಬಿಡ್ತು ನೋಡಿ. ಇದು ಈ ಪಶು ಆಹಾರ ಅಂದರೆ ಇದೆಲ್ಲ, ಇದಿಷ್ಟು ಸೇರಿಸ್ಕೊಂತು ಪಶು ಆಹಾರ ಅಂತಂದು. ಒಣಮೇವು, ಹಸಿಮೇವು, ಕೈ ತಿಂಡಿ ಎಲ್ಲ. ಇಲ್ಲಿ ಸಮತೋಲನ ಪಶು ಆಹಾರ ಅಂತಂದರೆ ಇದು. ಈ ಸಮತೋಲನ ಪಶು ಆಹಾರ ಅಂತಂದರೆ ಏನೇನಿರುತ್ತೆ ಇದರಲ್ಲಿ? ಸಮತೋಲನ ಪಶು ಆಹಾರದಲ್ಲಿ ಒಂದು ಪಿಷ್ಟ ಮತ್ತು ಶರ್ಕರ ಇರಬೇಕು. ಎರಡನೇದು ಸಸಾರಜನಕ, ಮೂರನೇದು ಕೊಬ್ಬು, ನಾಲ್ಕನೇದು ಜೀವಸತ್ವಗಳು, ಐದನೇದು ಕೊಬ್ಬು, ಜೀವಸತ್ವ ಮತ್ತು ಖನಿಜಗಳು. ನೋಡಿ ಇಷ್ಟೆಲ್ಲ ಇರುತ್ತೆ ಈ ಸಮತೋಲನ ಆಹಾರದಲ್ಲಿ. ಪಿಷ್ಟ ಮತ್ತು ಶರ್ಕರ ಅಂತಂದರೆ ಶುಗರ್, ಸಕ್ಕರೆ ಅಂಶ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅದಿರಬೇಕು. ಪ್ರೋಟೀನ್ಸ್ ಇರಬೇಕು ಅದರಲ್ಲಿ. ಈ ಸಮತೋಲನ ಆಹಾರದಲ್ಲಿ ಪ್ರೋಟೀನ್ ಇರಬೇಕು. ಫ್ಯಾಟು, ಕೊಬ್ಬಿರಬೇಕು ಅದರಲ್ಲಿ. ಜೀವಸತ್ವ, ವೈಟಮಿನ್ ಎ, B1, B12, B6, ನಾವೇನು ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಇರ್ತಕ್ಕಂಥದ್ದು. ಖನಿಜಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ಸು, ಜಿಂಕು, ನಿಕ್ಕಲ್ಲು, ಮ್ಯಾಗ್ನೀಷಿಯಂ, ಮಾಲಿಬ್ಡಿನಮ್ಮು ಎಲ್ಲ ಇರ್ತಕ್ಕಂಥದ್ದು. ಕೋಬಾಲ್ಟು, ಐರನ್ ಎಲ್ಲ ಇರಬೇಕು ಅದರಲ್ಲಿ. ಇದು ಒಂದು ಸಮತೋಲನ ಆಹಾರದಲ್ಲಿ ಬರುತ್ತೆ. ಇಷ್ಟೆಲ್ಲ ಅದರೊಳಗಡೆ. ರೆಡಿಮೇಡ್ ಫೀಡು ನಮ್ಮ ವಿಧಾವಲ್ಲ. ಈಗ ನಂದಿನಿ ಇದೆ, SKM ಇದೆ, ಗೋದ್ರೇಜ್ ಇದೆ, ಟಾಟಾ ಫೀಡ್ಸು, ಮೈಸೂರು ಫೀಡ್ಸು, ಪಂಚಮುಖಿ, ಕೃಷಿ, ಅರ್ಪಿತಾ, ಏನೇನೋ ಕುಲನ್ ಜಾತಿ ಫೀಡ್ಸ್ ಐತೆ ಬಿಡಿ. ಯಾವ್ದು ಬೇಕಾದ್ರೂ ಅದನ್ನು. ಇನ್ನೊಂದೇನು ಅಂತಂದರೆ, ಈಗ ಹಸುಗಳಿಗೆ ಹಾಕೋದನ್ನು ಕುರಿ ಮೇಕೆಗೆ ಹಾಕ್ಬೋದಾ? ನಥಿಂಗ್ ಹ್ಯಾಪನ್ಸ್. ಹಾಕ್ಬೋದು, ಏನು ತೊಂದರೆ ಇಲ್ಲ. ಹಸಿಗೆ KG ಗಟ್ಟಲೆ ಹಾಕ್ತೀವಿ, ಇದಕ್ಕೆ ಗ್ರಾಮ್ ಗಟ್ಟಲೆ ಹಾಕ್ತೀವಿ ಅಷ್ಟೇ. ಎಷ್ಟೋ ನಮ್ಮ ರೈತರು ಬಂದರೆ ಇಲ್ಲಿ ಹೇಳ್ತಾರೆ, ಈಗ ಸರ್ ನಾನು ಕೋಳಿ ಫೀಡ್ ಹಾಕ್ತಾಯಿದ್ದೆ, ಭಾರಿ ಚೆನ್ನಾಗಿ ಬಂತು ತೂಕ ಅಂದರು. ಕುರಿ ಮೇಕೆಗೆ ಕೋಳಿ ಫೀಡು ಯಾಕೆ ಅಂತಂದ್ರೆ ಅದರೊಳಗಡೆ ಇನ್ನೂ ಸ್ಟ್ರೆಂತ್ ಇರುತ್ತೆ, ಚೆನ್ನಾಗಿರ್ತಕ್ಕಂಥ ಪ್ರೋಟೀನೇಷಿಯಸ್ ಫುಡ್ಡು ಕೋಳಿ ಫೀಡು. ಕುರಿ ಮೇಕೆಗೂ ಕೊಡ್ಬೋದು, ಅದನ್ನು ಕೊಟ್ಟಿದ್ದಾರೆ, ಭಾರಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ತಪ್ಪೇನಿಲ್ಲ ಕೊಡೋದ್ರಲ್ಲಿ. ಆ ಥರ
ಈ ಸಮತೋಲನ ಪಶು ಆಹಾರವನ್ನು ನಾವು 150ರಿಂದ 250 ಗ್ರಾಮ್ ಕೊಡ್ತಕ್ಕಂಥದ್ದು. ಈ ಥರ ನಾವೊಂದು ಮೇಂಟೈನ್ ಮಾಡಿದಂಥ ಸಂದರ್ಭಗಳಲ್ಲಿ ಹಸಿಮೇವು, ಒಣಮೇವು, ಸಮತೋಲನ ಆಹಾರ ಇವೆಲ್ಲ ಕೊಟ್ಟು ಮೇಂಟೈನ್ ಮಾಡಿದರೆ 100% ನಮ್ಮ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಏನೈತಲ್ಲ 100ಕ್ಕೆ 100 ಭಾಗ ಪಕ್ಕ.